ಹೆಣ್ಮಕ್ಳು ಅಂದ್ರೆ ಅದೊಂದು ಡಿಫಿನೇಷನ್ ಹೆಂಗಿರ್ ಬರುತ್ತಂದ್ರೆ ಚಂದ, ಸೌಂದರ್ಯ ಅನ್ನೋದು. ಆ ಡೆಫಿನೇಷನ್ ಸರಿ ಅನ್ಸುತ್ತಾ ಅಥವಾ ಹೇಗೆ? ತೀರಾ ಹೆಣ್ಮಕ್ಳು ಅಂದ್ರೆ ಚಂದವೋ ಕೋಮಲವೋ ಅಲ್ಲ, ಹೆಣ್ಣೆಂದರೆ ಶಕ್ತಿ. ಹೆಣ್ಣಂದ್ರೆ ಬರೀ ಚಂದ 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 ಅಲ್ಲ, ಅವಳಿಗೆ ಒಂದು ಶಕ್ತಿ ಇದೆ. ಸೀತಾರಾಮ ಅಂತ ಹೆಸರಿಡೋದು ನಾವು ಗಂಡಸರಿಗೆ, ಹೌದು. ರಾಧಾಕೃಷ್ಣ ಅಂತ ಹೆಸರಿಡೋದು ಗಂಡಸರಿಗೆ, ಹೆಂಗಸರಿಗೆ ಅಲ್ಲ. ಗೆಲುವನ್ನು ನಾನು ಯಾವತ್ತೂ ತಲೆಗೇರಿಸ್ಕೊಂಡಿಲ್ಲ. ಆ ಸೋಲೆ ನಂಗೆ ಇಲ್ಲಿ ತನಕ ಬರ್ಲಿಕ್ಕೆ ಒಂದು ದಾರಿ ಆಯ್ತು. ಯಾರೋ ಹೇಳೋದು, ಅವ್ರ ಹಿಂದೆ ಒಂದಷ್ಟು ಜನ ನಿಲ್ಲೋದು, ನೀವು ಇದು ಮಾಡಿ ಅದು ಮಾಡಿ ಅಂದ್ರೆ ಕೈಗೊಂಬೆ. ಅವ್ರ ಸ್ವಂತ ಇಚ್ಛೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಅದರ ಸ್ವಂತ ಇಚ್ಛೆ ಇಟ್ಕೊಂಡು ಮಹಿಳೆಯನ್ನ ಗೆಲ್ಲಿಸೋದು ಕಷ್ಟ. ಒಬ್ಬ ಮಣ್ಣು ಅಂಗಿ ಹಾಕೊಂಡ್ ಬಂದ ರೈತ ಬರ್ಲಿ, ಒಬ್ಬ ಬಾರ್ ಓನರ್ ಬರ್ಲಿ, ನೀವ್ ಯಾರಿಗೆ ಫಸ್ಟ್ ಚೇರ್ ಹಾಕ್ತೀವಿ? ಬಾರ್ ಓನರ್ಗೆ. ಇದು ಸಮಾಜ. ಎಲ್ರಿಗೂ ನಮಸ್ಕಾರ. ಕಾಲ್ ಟಿವಿಯ ಮೊದಲ ಪಾಡ್ಕಾಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜ್ಯೋತಿ, ನನ್ನೊಟ್ಟಿಗೆ ಇನ್ನಿಬ್ಬರು ಗೆಸ್ಟ್ ಇದ್ದಾರೆ, ಅವರು ಕೂಡ ಜ್ಯೋತಿ. ಹಾಗಾಗಿ ನಮ್ಮ ಕಾರ್ಯಕ್ರಮದ ಹೆಸರು ಜ್ಯೋತ್ರಿ ಸೆಲೆಬ್ರೇಟಿಂಗ್ ವುಮನ್ಹುಡ್. ನಮ್ಮ ಅತಿಥಿಗಳನ್ನ ಒಂದ್ಸಲ ಪರಿಚಯ ಮಾಡ್ಕೊಳ್ಳೋಣ. ಜ್ಯೋತಿ ಉದಯ್ ಕುಮಾರ್ ಅವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ನಮ್ಮೊಟ್ಟಿಗೆ ಜ್ಯೋತಿ ಲಕ್ಷ್ಮಿ ಶೆಟ್ಟಿಗಾರ್ ಅವರಿದ್ದಾರೆ, ಅವ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರ ಬೆಡಗಿಯರ ಚಂದದ ಕಾರ್ಯಕ್ರಮ ಇದು. ಯಾಕೆಂದ್ರೆ ನಾವು ಹೆಣ್ಮಕ್ಳು ಒಂದ್ ಕಡೆ ಸೇರಿದಾಗ ನಮ್ಮ ಮಾತೇ ಚಂದ, ನಾವು ನಡ್ಕೊಂಡು ಹೋಗ್ತಿದ್ರೆ ಚಂದ, ನಮ್ಮ ನೋಡೋಕೆ ಚಂದ. ಹೆಣ್ಣು ಅಂದ್ರೆ ಬ್ಯೂಟಿ, ಹೂವಿನ ತರ ಅಲ್ವಾ? ಹೋಗ್ತೀರಾ? ಹೆಣ್ಣಂದ್ರೆ ಸೌಂದರ್ಯ ಅಂತ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ. ಅದ ಒಂದ್ ಸುಮಾರು ಹಾಡುಗಳು ಇದ್ದಾವೆ, ಹೆಣ್ಣೆಂದರೇನು, ಸೌಂದರ್ಯವೇನು, ಕಣ್ಣಾರೆ ನಾ ಕಂಡೆನು ಅಂತ ಹೇಳಿ. ಸೊ ಕಣ್ಣಾರೆ ಕಂಡಂತ ಸೌಂದರ್ಯದ ಖನಿಗಳೆಲ್ಲ ನಮ್ಮಲ್ಲಿ. ಹೆಣ್ಮಕ್ಳು ಅಂದ್ರೆ ಅದೊಂದು ಡಿಫಿನೇಷನ್ ಹೆಂಗಿರ್ ಬರುತ್ತಂದ್ರೆ ಚಂದ, ಸೌಂದರ್ಯ ಅನ್ನೋದು. ಆ ಡೆಫಿನೇಷನ್ ಸರಿ ಅನ್ಸುತ್ತಾ ಅಥವಾ ಹೇಗೆ? ಜ್ಯೋತಿ ಲಕ್ಷ್ಮಿ ಅವ್ರದ್ದೇನಾದ್ರೂ ಇದೆಯಾ ಅದಕ್ಕೆ? ಅದ್ರ ಮಟ್ಟಿಗೆ ನಾನೊಂದ್ ಸ್ವಲ್ಪ ವಿರುದ್ಧ. ಯಾಕಂದ್ರೆ ತೀರಾ ಹೆಣ್ಮಕ್ಳು ಅಂದ್ರೆ ಚಂದವೋ ಕೋಮಲವೋ ಅಲ್ಲ, ಹೆಣ್ಣೆಂದರೆ ಶಕ್ತಿ. ಯಾವಾಗ ಎಲ್ಲಿ ತನಕ ನಾವು ಇಂಡಿಪೆಂಡೆನ್ಸ್ ಅಥವಾ ಈ ಏನು ಫೆಮಿನಿಸಮ್ ಅನ್ನೋದ್ರಿಂದ ಆಚೆಗೆ ನಾನು ಯೋಚನೆ ಮಾಡಿ ಹೇಳೋದಾದ್ರೆ, ಅಟ್ಲೀಸ್ಟ್ ನಾವು ನಮ್ಮ ತಾಕತ್ತನ್ನ ಏನಿದೆಯೋ ಅದನ್ನ ನಾವು ಅರ್ಥಕೊಳ್ಬೇಕು. ತೀರಾ ನಾವು ಬಾರ್ಬಿಡಾಲೆ ಹಿಡ್ಕೊಂಡು ಹೆಣ್ಮಕ್ಳು ಆಟ ಆಡ್ಬೇಕು ಅಥವಾ ಸುಕೋಮಲೆಯರಾಗಿ ನಾವು ತುಂಬಾ ಬಿಸಿಲಿಗೆ ಹೋದ್ರೆ ಟ್ಯಾನ್ ಆಗ್ತೀವಿ ಮತ್ತೊಂದು ಅನ್ನೋದಕ್ಕಿಂತ, ಅಟ್ಲೀಸ್ಟ್ ಅಂಗಡಿಗೆ ಹೋಗಿ ಒಂದು 25 kg ಏನಾದ್ರು ಮನೆ ಅಕ್ಕಿ ತರೋದಿದ್ರೆ ಇಂಡಿಪೆಂಡೆಂಟ್ ಆಗಿ ನಾವೇ ಹೊತ್ಕೊಂಡು ಬರ್ಬೇಕು ಅನ್ನೋ ತನಕ ನಮ್ ಸ್ಟೆಮಿನಾ ನಾವು ಬೆಳೆಸ್ಕೊಳ್ಬೇಕು. ಸುಕೋಮಲೆ ತುಂಬಾ ಸುಕೋಮಲೆ ಅನ್ನೋದಕ್ಕಿಂತಲೂ ಈಗ ನೋಡಿ, ನೀವು ಶಕ್ತಿ ಕೇಂದ್ರಗಳಾಗಿ ನೀವು ಯಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ಸೌಂದರ್ಯ ಅನ್ನೋದು ಕಡೆಗೆ ಬರ್ತದೆ. ಆಕೆ ಶಕ್ತಿ ದೇವತೆ ಅನ್ನೋ ಕಾರಣಕ್ಕೆ ನೀವು ಕೊಲ್ಲೂರಿಗೋ ದುರ್ಗೆಯೋ ಮೂಕಾಂಬಿಕೆಯನ್ನು ನೀವು ಕೂಡ ಶಕ್ತಿಯ ರೂಪವಾಗಿ ಆರಾಧಿಸ್ತೀರಿ, ಸೌಂದರ್ಯದ ರೂಪವಾಗಿ ಕಡೆಗೆ ಆರಾಧಿಸ್ತೀವಿ. ಈಗ ಏನಾಗ್ತಿದೆ ಅಂತಂದ್ರೆ, ಈಗಿನ ಪ್ರಪಂಚದಲ್ಲಿ ಹೆಣ್ಣು ಅಂದ್ರೆ ಕೋಮಲೆ ಅಥವಾ ಮೊದಲಿಂದನೂ ಬಂದದ್ದು. ಈಗ ಪ್ರಪಂಚದಲ್ಲಿ ಆ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಹೌದು, ಬಟ್ ಇವತ್ತಿಗೂ ನಾವು ತೋರಿಸ್ತಿರೋದೇನು? ಸೌಂದರ್ಯ. ಈಗ ಅದೊಂದು ಮಾರ್ಕೆಟಿಂಗ್ ಥಿಂಗ್ ಆಗ್ಬಿಟ್ಟಿದೆ. ಈಗ ಒಂದು ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಗೆ ನೀವು ಹೋದ್ರೆ, ನಾನ್ ಯಾವಾಗ್ಲೂ ಟಿವಿ ನೋಡುವಾಗ ಅನ್ಕೊಳ್ಳೋದು, ಯಾಕೆ ಹೆಣ್ಮಕ್ಳನ್ನೇ ಬಳಸ್ಕೊಳ್ತೀರಿ, ಗಂಡ್ ಮಕ್ಳನ್ನ ಬಳಸ್ಕೊಳ್ಳಿ. ಹಾಗಾಗಿ ಅವರು ಬೇರೆ ಬೇರೆ ಅಲ್ವಾ? ಹಾಗೆ ಈಗ ನೋಡಿ, ಸೌಂದರ್ಯ ಅನ್ನೋದು ಬರೀ ಹೆಣ್ಣಿಗೆ ಸಂಬಂಧಪಟ್ಟದ್ದಲ್ಲ, ಅದು ಗಂಡಿಗೂ ಕೂಡ ಸಂಬಂಧಪಟ್ಟದ್ದು. ಹೆಣ್ಮಕ್ಳನ್ನೇ ನಾವು ತುಂಬಾ ಚಂದ ಇದ್ದೀರಿ ಅಂತ ಅನ್ನೋದಕ್ಕಿಂತ, ತುಂಬಾ ಚಂದ ಇರುವ ಹುಡುಗನೋ ಅಥವಾ ಗಂಡನೋ ಮಗನೋ ಅಂದ್ರೆ ಏನೋ ಬೆಳಮುಗಿಲ ಹಾಗೆ ಕಾಣಿಸ್ತಿದ್ಯಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ನಿಜ. ಸೌಂದರ್ಯದ ಮನಸ್ಥಿತಿ ಅಥವಾ ಆ ಉದ್ದೇಶಗಳು ಬದಲಾಗ್ಬೇಕು ಅಂತ ಹೇಳೋದು. ಸೊ ಜ್ಯೋತಿ ಉದಯ್ ಕುಮಾರ್ ಅವರು, ಚಂದ, ನೀವೇ ಚಂದ. ಹಾಗೆ ಈ ಚಂದ ಅನ್ನೋದಕ್ಕೆ ನಿಮ್ಮ ವ್ಯಾಖ್ಯಾನ ಯಾವ ತರ ಇರುತ್ತೆ? ಚಂದ ಅಂದ್ರೆ ಅದು ಬರೀ ಮುಖದಿಂದ ಚಂದ ಅಲ್ಲ, ಮನಸ್ಸಿನಿಂದ ಚಂದ ಇರ್ಬೇಕು. ನಾವು ನೋಡುವ ದೃಷ್ಟಿ ಚಂದ ಇರ್ಬೇಕು. ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ಹೆಣ್ಣಂದ್ರೆ ಹೇಳ್ದಂಗೆ, ಮೇಡಮ್ ಹೇಳ್ದಂಗೆ ಬರೀ ಹೆಣ್ಣಂದ್ರೆ ಬರೀ ಚಂದ 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 ಅಲ್ಲ, ಅವಳಿಗೆ ಒಂದು ಶಕ್ತಿ ಇದೆ. ಅವ್ರು ಹೇಳಿದ ಹಾಗೆ ಒಂದು ಒಳಗಿಂದ ಒಂದು ಶಕ್ತಿ ಇದೆ. ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ದಾಳೆ, ಅದನ್ನು ತೋರಿಸ್ಬೇಕು. ಹೆಣ್ಣಂದ್ರೆ ಬರೀ ಸೌಂದರ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗ ಹೆಣ್ಣಂದ್ರೆ ಅವಳು ಎಲ್ಲ ಕ್ಷೇತ್ರದಲ್ಲೂ ಅವಳನ್ನು ತೊಡಗಿಸ್ಕೊಂಡಿದ್ದಾಳೆ. ಮೊದಲೆಲ್ಲ ಸೀಮಿತವಾಗಿದ್ಲು, ಸಮಾಜಕ್ಕೆ ಅಷ್ಟು ಎಕ್ಸ್ಪೋರ್ ಆಗ್ತಾ ಇರ್ಲಿಲ್ಲ. ಈಗ ಹಾಗಿಲ್ಲ,
ಕಾಲ ಬದಲಾಗಿದೆ, ಹೆಣ್ಣು ಎಲ್ಲ ಕಡೆ ಆವರಿಸಿಕೊಂಡಿದ್ದಾಳೆ. ನಿಜವಾಗ್ಲು ಹೆಣ್ಣು ಎಲ್ಲ ಕಡೆ ಆವರಿಸಿಕೊಂಡಿದ್ದಾಳೆ. ಎಲ್ಲಿ ಹೆಣ್ಣಿಲ್ಲ ಹೇಳಿ, ಈಗ ಎಲ್ಲ ಕಡೆಯಲ್ಲೂ ಹೆಣ್ಣಿದ್ದಾಳೆ. ಆದರೆ ಈಗ ವಿಮೆನ್ಸ್ ಡೇ, ನಾನು ನಿಮ್ಮಿಬ್ಬರಿಗೆ ವಿಷಯ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ನಾವು ಹೆಣ್ಣು ಮಕ್ಕಳು ಪ್ರತಿದಿನನೂ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಜೋತ್ರಿ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ವುಮನ್ಹುಡ್. ಒಂದಿನ ಅಲ್ಲ, ಪ್ರತಿ ಕ್ಷಣ ಪ್ರತಿದಿನ ನಮ್ಮ ಹೆಣ್ತನವನ್ನು ನಾವು ಸಂಭ್ರಮಿಸ್ತೇವೆ. ಅದೆಷ್ಟೇ ಕಷ್ಟ, ಎಷ್ಟೇ ಸವಾಲು, ಎಷ್ಟೇ ನೋವು ಇರ್ಬೋದು. ಆದರೆ ಈ ವಿಮೆನ್ಸ್ ಡೇ ಅಂತ ಬರಲಿಕ್ಕೆ ಅದ್ರ ಹಿಂದೆ ಎಷ್ಟೋ ಹೆಣ್ಮಕ್ಳ ಹೋರಾಟ ಇತ್ತು ಅಲ್ವಾ, ಅವ್ರ ಎಷ್ಟೋ ಬಲಿದಾನಗಳಿತ್ತು. ಆ ಕಥೆಗಳನ್ನೆಲ್ಲ ದಾಟಿ ಇವತ್ತು ನಾವು ಎಲ್ಲರೂ ಭಾರಿ ಖುಷಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಅಲ್ಲಿಗೆ ಬಂದ್ರಿ. ಬಲಿದಾನ ಅಂತ ಬಂದಾಗ ಅಲ್ಲಿ ಉಪಯೋಗ ಆದದ್ದು ಸೌಂದರ್ಯ ಅಲ್ಲ, ಶಕ್ತಿ. ಅದು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಎಲ್ಲೂ ನೋಟ್ ಆಗ್ತಾ ಇರ್ಲಿಲ್ಲ ಅನ್ನೋದಕ್ಕಿಂತಲೂ ಕೂಡ ಮಧ್ಯಂತರದಲ್ಲಿ ಏನಾಯ್ತು ನೋಡಿ, ತುಂಬಾ ಹಿಂದೆ ಪೌರಾಣಿಕವಾಗಿ ನಾವು ನಮ್ಮ ಮೈಥಾಲಜಿಗಳನ್ನ ತಗೊಳ್ಳಿ. ನಾವು ಯಾರನ್ನ ದ್ರೌಪದಿ ಅಂತ ಹೇಳ್ತೀವಿ. ದ್ರೌಪದಿಯನ್ನ ನಾವು ಗುರುತಿಸುವುದು ದ್ರುಪದ ರಾಜನ ಮಗಳು ಅನ್ನುವ ಕಾರಣಕ್ಕೆ. ದ್ರೌಪದಿ ಅರ್ಥ, ಆಕೆ ದ್ರೌಪದಿ ಆಗಿ ಬಂದ ನಂತರ ನಾನು ದ್ರೌಪದಿ ವೈಫ್ ಆಫ್ ಪಾಂಡವ ಅಂತ ಆಕೆಯನ್ನು ಹೆಸರು ಬದಲಾಯಿಸ್ಕೊಳ್ಳಿಲ್ಲ. ಕುಂತಿ ಕೌಂತಳ ದೇಶದ ರಾಜಕುಮಾರಿ. ಹೀಗೆ ಆಗಿನ ಎಲ್ಲಾ ಹೆಣ್ಮಕ್ಳು, ಮಾದ್ರಿ ಆಯ್ತು, ಗಾಂಧಾರಿ ಆಯ್ತು, ಆಕೆ ಗಾಂಧಾರ ದೇಶದ ರಾಜಕುಮಾರಿ, ಅವರೆಲ್ಲರೂ ಕೂಡ ಯಾವುದನ್ನು ತಮ್ಮ ತವರಿನ ಛಾಪು ಅಥವಾ ತಾನು ಹುಟ್ಟಿ ಬೆಳೆದು ಬಂದ ಛಾಪನ್ನ ಬಿಟ್ಟವರಲ್ಲ. ಅದ್ಯಾಕೋ ಮಧ್ಯೆ ಈಗ ನೋಡಿ, ನಿಮ್ಗೆ ತುಂಬಾ ಯಾರೋ ಹೀಗೆ ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ಈ ಫಿಲ್ಮ್ ಆಕ್ಟ್ರೆಸ್ ಎಲ್ಲ ಹಿಂಗೆ ಶಿಲ್ಪಾ ಶೆಟ್ಟಿ ಕುಂದ್ರ ಅಂತೆ, ಐಶ್ವರ್ಯ ರೈ ಬಚ್ಚನ್ ಅಂತೆ. ಏನ್ ತಪ್ಪು ಕೇಳಿದೆ. ಅವರು ಬೆಳೆದು ಬಂದಿದ್ದು ಐಶ್ವರ್ಯ ರೈ ಬಚ್ಚನ್ ಆಗ್ಲಿಕ್ಕಿಂತ ಮುಂಚೆ ಶೀಸ್ ಐಶ್ವರ್ಯ ರೈ. ಐಶ್ವರ್ಯ ರೈ ಆಗಿ ಅವಳೊಂದು ವ್ಯಕ್ತಿತ್ವ, ಅಂದ್ರೆ ಅದೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಅವಳೊಂದು ವ್ಯಕ್ತಿತ್ವ ಬೆಳೆಸ್ಕೊಂಡ ನಂತರ ಅವಳನ್ನ ಬಚ್ಚನ್ ಫ್ಯಾಮಿಲಿ ಸ್ವೀಕಾರ ಮಾಡಿದ್ದಲ್ವಾ, ಯಾಕೆ ಬಿಡ್ಬೇಕು ಅವಳು? ಹಾಗೆ ಅದು ಹೊಸ್ತಲ್ಲ, ಅದು ತುಂಬಾ ಹಿಂದಿಂದ ಇತ್ತು. ಮಧ್ಯಂತರದಲ್ಲಿ ಏನಾಗಿ ಹೋಯ್ತು, ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಗಾಜಿನ ಬಳೆ ಹಾಕೋಬೇಕು ಹೆಣ್ಮಕ್ಳು ಅನ್ನೋದು ಒಂದು ಸಂಪ್ರದಾಯ. ಕ್ಷಮಿಸಿ, ತುಂಬಾ ಸಂಪ್ರದಾಯವಾದಿಗಳ ಕಣ್ಣಿಗೆ ಚೂರು ಚುಚ್ಚಿದಾಗ ಆಗ್ಬೋದು ಇದು. ನಾನು ಒಂಚೂರು ಗಾಜಿನ ಬಳೆ ಹಾಕೊಂಡಾಗ ನಾನು ಅನ್ಕಂಫರ್ಟ್ ಫೀಲ್ ಮಾಡ್ತೀನಿ. ಯಾಕಂದ್ರೆ ನನ್ ಸ್ವಲ್ಪ ಕೃಷಿಕ ಕೆಲಸಗಳು ಜಾಸ್ತಿ ಆದ್ರಿಂದ, ಯಾಕಂದ್ರೆ ನಂಗೆ ಅಲ್ಲಿ ಇಲ್ಲಿ ತಾಗುತ್ತೆ, ಒಡೆಯುತ್ತೆ ಅಂತ. ನಾನು ಸುಮ್ಮನೆ ಯೋಚನೆ ಮಾಡುವಾಗ ಎಲ್ಲಾದ್ರೂ ಒಂದು ಹೋರಾಟ. ಈಗ ನಮ್ಮ ತುಂಬಾ ಹಿಂದೆ ಅಲ್ಲ, ಬರೀ 450 ವರ್ಷದ ಹಿಂದೆ ಚೆನ್ನಭೈರಾದೇವಿ ಇದ್ಲು, ಕರಿಮೆಣಸಿನ ರಾಣಿ. ನಮ್ಮ ಇಲ್ಲಿ ರಾಣಿ ಹಬ್ಬಕ್ಕ ಇದ್ಲು. ಇವರೆಲ್ಲ ಗಾಜಿನ ಬಳೆ ತೊಟ್ಕೊಂಡೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಲಿಟ್ರಲಿ ಅವ್ರು ಯುದ್ಧಕ್ಕೆ ಹೋಗ್ತಾ ಇದ್ರು ಅಲ್ವಾ. ಯಾವುದು ನಿಮ್ಗೆ ಅದು ಏನಾಗಿ ಹೋಯ್ತು, ಒಂದು ಸಮಾಜ ಅಂದ್ರೆ ಸಾರಿ, ನಾನು ಇಲ್ಲಿ ಯಾವ್ದೋ ಗಂಡಸು ಸಮಾಜ ಮಾಡ್ತಾ ಇದೆ, ಮೇಲ್ ಡಾಮಿನೇಟ್ ಸೊಸೈಟಿ ಇದನ್ನ ಮಾಡ್ತು ಅಂತ ಅನ್ನೋದಕ್ಕಿಂತ ನಾವ್ ಅದನ್ನ ಸ್ವತಃ ಒಪ್ಕೊಂಡ್ಬಿಟ್ವಿ. ನೀವ್ ಹೇಳಿದ್ರಲ್ಲ, ಹೆಣ್ಮಕ್ಳು ಅಂದ್ರೆ ಚಂದ ಕಾಣ್ಬೇಕು ಅಂದ್ರೆ ಚಂದದ ಬಳೆ ಹಾಕಿ, ಗಾಜಿನ ಬಳೆ ಹಾಕಿ, ಆಮೇಲೆ ಅದಕ್ಕೆ ಸಂಪ್ರದಾಯದ ಪಟ್ಟ ಕಟ್ಟಿದ್ವಿ. ಯಾಕೆ? ನೀವು ಗಾಜಿನ ಬಳೆ ಹಾಕಿದ ಕೈನ ಹಿಡಿದಾಗ ನೀವು ಒಂದು ಹಿಡಿದು ಬಲಿಷ್ಠತೆಗೆ ಒಂದು ಹೆದರ್ಬೇಕು, ಇನ್ನೊಂದು ಗಾಜು ಎಲ್ಲಿ ಒಡೆದು ಚೂರಾಗಿ ನನ್ನ ಕೈಗೆ ಚುಚ್ಚುತ್ತೆ ಅನ್ನುವ 2 ಕಾರಣಕ್ಕೆ ಹೆದರ್ಬೇಕು. ಸೊ ಇದೊಂದು ಸಂಕೋಲೆನೂ ಆಗಿರ್ಬೋದು, ಬರೀ ಚಂದ ಅಂತ ಹೇಳಿ ಅಲ್ಲ. ಇಲ್ಲಿ ಏನಾಗಿದೆ, ನೀವು ಚಂದಕ್ಕೂ ಹಾಕೊಳ್ಳಿ, ನಿಮ್ಮ ಸಂಪ್ರದಾಯಬದ್ಧವಾಗಿದ್ರೆ ಹಾಗೂ ಹಾಕೊಳ್ಳಿ. ವೆನ್ ಯು ಆರ್ ಇನ್ ಫೀಲ್ಡ್ ಅಲ್ಲ, ಆ ಟೈಮಲ್ಲಿ ಬೇಕಾದ್ರೆ ನೀವು ಅದನ್ನ ತೆಗೆದಿಟ್ಟು ನೀವು ಗಟ್ಟಿಯಾಗಿ ಬೇರೆ ಕೆಲಸಗಳಿಗೆ, ಅಂದ್ರೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಇದು ಒಂದೇ ಸಂಪ್ರದಾಯ ಅಂತ ಹೇಳಿ ನಾವು ಜೋತಾಡ್ಕೊಂಡಿರೋದಕ್ಕಿಂತ ಇದನ್ನ ಬೇರೆ ರೀತಿಯಲ್ಲೂ ನಾವು ಕೂಡ ಆಲೋಚನೆ ಮಾಡಬಹುದು. ಅಂದ್ರೆ ಬಳೆ ಹಾಕಿದ ಆಕೆ ಮಾತ್ರ ಹೆಂಗಸು ಅಥವಾ ಒಳ್ಳೆ ಉತ್ತಮ ಗೃಹಿಣಿ ಅಥವಾ ಆಕೆ ಭಾರತೀಯಳು, ಬಳೆ ಹಾಕದೇ ಇರೋರು ವೆಸ್ಟರ್ನ್ ಕಲ್ಚರ್ ಇರೋರೆಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲೊಂದು ಸೂಕ್ಷ್ಮವಾದ ಅಂತರ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಪಾಯಿಂಟ್ ರೈಸ್ ಮಾಡಿದ್ರೆ, ಅದು ಆಕ್ಚುಲಿ ನನ್ಗಿತ್ತು, ಇವತ್ತು ಕೇಳ್ಬೇಕು ಅಂತಾನು ಇದ್ದೆ. ನಾವು ಹೆಣ್ಮಕ್ಳು ಮದುವೆ ಆದ ಕೂಡ್ಲೆ ನಮ್ಮ ಹೆಸರಿಗೆ ಗಂಡನ ಹೆಸರನ್ನ ಹಾಕೊಂಡ್ ಬಿಡ್ತೇವೆ. ನಮ್ಗದೊಂಥರ ಸಂಭ್ರಮ. ಜ್ಯೋತಿ ವೆಂಕಟೇಶ್ ಅಲ್ಸೆ ಅಂತ ಹಾಕೊಳ್ಳೋಕೆ ಒಂದು ಖುಷಿ. ಅಯ್ಯೋ, ನನ್ನ ಹೆಸರೊಟ್ಟಿ ನನ್ನ ಗಂಡನ ಹೆಸರು ಎಷ್ಟು ಚಂದ ಅಲ್ಲ ಅಂತ. ಯೂಶುವಲಿ ಎಲ್ಲ ಹೆಣ್ಮಕ್ಳಿಗೆ ಇದು ಹೆಚ್ಚಿನ ಹೆಣ್ಮಕ್ಳು ಹಾಕೊಳ್ತಾರೆ. ಕೂಡ್ಲೆ ಅವ್ರದ್ದು ಫೇಸ್ಬುಕ್ ಹೆಸರು ಚೇಂಜ್ ಆಗುತ್ತೆ, ಇನ್ಸ್ಟಾ ಹೆಸರುಗಳು ಚೇಂಜ್ ಆಗ್ಬಿಡುತ್ತೆ ಮದುವೆ ಆದ ಕೂಡ್ಲೆ. ಆದ್ರೆ ಎಲ್ಲೂ ಗಂಡು ಮಕ್ಳು ಹೆಂಡತಿ ಹೆಸರನ್ನ ಹಾಕೊಳ್ಳಲ್ಲ. ನಾನ್ ಅದನ್ನೇ ಹೇಳ್ತಾ ಇರೋದು. ಸೀತಾರಾಮ ಅಂದ್ರೆ ನಿಮ್ಗೆ ಹೆಣ್ಣಿನ ಹೆಸರು ನೆನಪಿಗೆ ಬರುತ್ತೋ, ರಾಮಚಂದ್ರ ನೆನಪಿಗೆ ಬರ್ತಾನೋ? ಸೀತಾರಾಮ ಅಂತ ಹೆಸರಿಡೋದು ನಾವು ಗಂಡಸರಿಗೆ, ರಾಧಾಕೃಷ್ಣ ಅಂತ ಹೆಸರಿಡೋದು ಗಂಡಸರಿಗೆ, ಹೆಂಗಸರಿಗೆ ಅಲ್ಲ. ಇದು ಇತ್ತು, ಮೊದ್ಲಿಂದನೂ ಇತ್ತು. ಇದು ಮಧ್ಯ ಒಂದು ಏನು ಮೇಲ್ ಡಾಮಿನೇಟಿಂಗ್ ಸಿಸ್ಟಮ್ ಬಂತು, ಅಥವಾ ನಾವು ಹೆಣ್ಮಕ್ಳು ಇಲ್ಲ ಗಂಡನೇ ದೇವ್ರು, ಅಂದ್ರೆ ಅವರು ದೇವ್ರೆ, ಗಂಡ ದೇವರಾದ್ರೆ ಹೆಣ್ಣು ದೇವ್ರೆ. ಅದನ್ನೇ ನಾವು ಅರ್ಧನಾರೀಶ್ವರ ರೂಪದಲ್ಲಿ ನೋಡೋದು, ಪಾರ್ವತಿ ಪರಮೇಶ್ವರ ಅಂತ. ಅದು ಬೇಡ. ಅಂದ್ರೆ ಇಲ್ಲಿ ಏನಂದ್ರೆ, ಗಂಡಿಗೆ ಹೇಗೆ ಪ್ರಕೃತಿ ಒಂದು
ವಿಶಿಷ್ಟವಾದ ಶಕ್ತಿ ಕೊಟ್ಟಿದೆಯೋ ಹೆಣ್ಣಿಗೂ ಅಷ್ಟೇ ವಿಶಿಷ್ಟವಾದ ಶಕ್ತಿ ಕೊಟ್ಟಿದೆ. ಇಲ್ಲಿ ಈಕ್ವಾಲಿಟಿ ಅಂತ ಹಾಗೆ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಗಂಡಸರು ಅವರು ಮಾಡಿದ ಧೀರವಾದ ಕೆಲಸನೋ ಅಥವಾ ಅವರಿಗಿರೋ ಎನರ್ಜಿನೋ ಶಕ್ತಿನೋ ನಮ್ಗೆ ಇರೋದಿಲ್ಲ. ನಾವ್ ಅದನ್ನ ಒಪ್ಕೊಳ್ಬೇಕು. ಇಲ್ಲಿ ನಾವಿಬ್ಬರು ಸಹಜೀವಿಗಳು. ಈ ಭೂಮಿಯಲ್ಲಿ ಒಬ್ಬ ಗಂಡಸು ಅವನಿಗೆ ಬೇಕಾದ ಸಂತೋಷವನ್ನ ಎಷ್ಟು ಪಡಬಲ್ಲನೋ ಅಷ್ಟೇ ಹಕ್ಕು ಹೆಣ್ಣಿಗೂ ಇದೆ. ಇದು ಮಧ್ಯ ಒಂದ್ಸಲ ಏನಾಯ್ತು, ತೀರಾ ಈಗ ನಾವೆಲ್ಲ ಮಧ್ಯವಯಸ್ಕ ಮಹಿಳೆಯರು. ಈಗಿನ ಜನರೇಷನ್ ಅಲ್ಲ, ಈಗಿನ ಯಂಗ್ ಜನರೇಷನ್ ಅವರ ಯೋಚನೆ ಮಾಡುವ ಧಾಟಿ ಬೇರೆ, ಅವರ ಲೈಫ್ ಸ್ಟೈಲ್ ಬೇರೆ. ಆದ್ರೆ ನಾವು ನಮ್ಮ 40 ದಾಟಿದವರು 45 ದಾಟಿದವರು ನಾವು ನಮ್ಮ ಎಂಗೇಜ್ ನೆನಪಿಸ್ಕೊಳ್ಳಿ. ಅವಾಗ ನಮ್ಗೆಲ್ಲ ಬುದ್ಧಿ ಮಾತು ಹೇಳ್ತಿದ್ದೀವಿ ಒಂದೇ, ಗಂಡನ್ ಮನೆಗೆ ಹೋದ್ರೆ ಗಂಡನ್ಗೋಸ್ಕರ ಎಲ್ಲ ಬಿಟ್ಬಿಡ್ಬೇಕು, ಅವನು ಏನ್ ಹೇಳ್ತಾನೆ ಅದನ್ನ ಕೇಳ್ಬೇಕು. ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನೇ ಕೊಂದುಕೊಂಡು ನಾವ್ ಇನ್ನೊಬ್ಬ ಮನೆಗೆ ಹೋಗ್ಬೇಕು ಅಂತ ಇಲ್ಲ. ಅದನ್ನ ನಾವು ಸಂತೋಷವಾಗಿ ನಾವು ಒಪ್ಕೊಂಡ್ವಿ, ಇನ್ನೊಬ್ರು ಮಾಡಿದ್ರು ಅಂತ ಅನ್ನೋದಕ್ಕಿಂತಲೂ ನಾವಾಗೆ ಒಪ್ಕೊಂಡು ಹೋಗ್ತಾ ಇದ್ವಿ. ಎಸ್, ನೀವು ಅದೊಂದು ಪಾಯಿಂಟ್ ಹೇಳಿದ್ರಿ, ವ್ಯಕ್ತಿತ್ವವನ್ನ ಕೊಂದುಕೊಂಡು ಅವ್ರ ಜೊತೆ ಬದುಕೋದು ಅಂತ. ಈಗ ನಿಮ್ಮಿಬ್ಬರದ್ದು ಎಕ್ಸಾಂಪಲ್ ತಗೊಂಡ್ರೆ, ನನ್ಗೀಗ ಜ್ಯೋತಿ ಉದಯ್ ಕುಮಾರ್ ಅವರು ರಾಜಕೀಯದಲ್ಲಿ ಇರುವವರು, ಈಗಲೂ ಇದ್ದಾರೆ. ಶಿ ಇಸ್ ವೆರಿ ಆಕ್ಟಿವ್. ಸೊ ಒಂದು 20 ವರ್ಷಗಳ ಹಿಂದೆ ವಾತಾವರಣ ಇರಲಿಲ್ಲ ಹೆಣ್ಮಕ್ಳು ರಾಜಕೀಯಕ್ಕೆ ಹೋಗೋದು. ನಮ್ಮ ಊರುಗಳಲ್ಲಿ ಅಂತಹ ಒಂದು ಸಪೋರ್ಟಿವ್ ಎನ್ವೈರನ್ಮೆಂಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಹಸ್ಬೆಂಡ್ ಕೂಡ ಇದಕ್ಕೆ ಕಾರಣ, ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ. ಆಕ್ಚುಲಿ ಮಾತು ಹೇಳ್ತಾರೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ, ಹಾಗೆ ಯಶಸ್ವಿ ಮಹಿಳೆ ಹಿಂದೆ ಪುರುಷ ಕೂಡ ಬೇಕೇ ಬೇಕು. ಅದನ್ನೇ ಹೇಳಿದ್ದು ಸಹಜೀವಿಗಳು ಅಂತ ಹೇಳಿದ್ದು ಅದನ್ನೇ. ಇದು ಇದೆಯಲ್ಲ ಅಂತ ಹೇಳ್ತಾರೆ, ನಾವು ಬೆಳೆದಿರೋದು ನಮ್ಮ ವ್ಯಕ್ತಿತ್ವವನ್ನು ನಾವು ಕೊಂದುಕೊಳ್ಳದೆ ಇರೋದು. ಗೃಹಿಣಿಯಾಗಿದ್ರು ಆ ಮನೆಯೊಳಗೆ ಕಿಟಕಿಯ ಒಳಗಡೆ ಇದ್ದು ಅಡುಗೆ ಮನೆಯ ಹುಡುಗಿಯಾಗಿದ್ರು ಹೊರಗಡೆ ನಾನು ಬಂದು ಏನಾದರೂ ಮಾಡಬೇಕು ಅನ್ನೋ ತುಡಿತ ಇಟ್ಕೊಂಡಿರೋದು, ಸಮಾಜ ಸೇವೆನೋ ಅಥವಾ ನನ್ನ ಬದುಕು ನನ್ನ ಇಚ್ಛೆ ಪ್ರಕಾರ ಅಟ್ಲೀಸ್ಟ್ ಇರಬೇಕು ಅನ್ನೋದು. ಸೊ ನೀವು ಅದನ್ನ ಇಟ್ಕೊಂಡ್ರಿ. ನಿಮಗೆ ಯಾವೆಲ್ಲ ಚಾಲೆಂಜಸ್ ಎದುರಾಯ್ತು? ಅದು ರಾಜಕೀಯದಲ್ಲಿ ಅಂದ್ರೆ ಆ ಕ್ಷೇತ್ರ ಇನ್ನೂ ಚಾಲೆಂಜಿಂಗ್ ಇದೆ. ನೀವು ಎಂಟ್ರಿ ಆದದಂತೂ ನಿಮ್ಗೇನು ಅರಿವಿರದ ಸಂದರ್ಭ. ಸೊ ಹೇಗಿತ್ತು, ಹೇಗೆ ಅದರೆಲ್ಲ ನೀವು ನಿಭಾಯಿಸಿದ್ರೆ? ಬಾಲ್ಯದಿಂದಲೇ ಏನಾದರೂ ಡಿಫ್ರೆಂಟ್ ಮಾಡಿ ತೋರಿಸ್ಬೇಕಂತ ಒಂದು ಆಸೆ ಇತ್ತು. ಹಾಗಾಗಿ ನಾನು ಅದಕ್ಕೊಂದು ಅವಕಾಶ ಇರ್ಲಿಲ್ಲ. ಎಷ್ಟು ವರ್ಷಕ್ಕೆ ಮದ್ವೆ ಆಯ್ತು? ಮದ್ವೆ ಒಂದು 20 ವರ್ಷಕ್ಕೆ ಮದ್ವೆ ಆಯ್ತು. ಆಮೇಲೆ 2 ಮಕ್ಕಳಾಯ್ತು. ಅದರಲ್ಲೇ ಒಂದು 10 ವರ್ಷ ಹೋಯ್ತು. ನನ್ನನ್ನು ನಾನು ಏನಂತ ಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ನನ್ ಗಂಡ ಅಂದ್ರೆ ಮುಂದೇನು ಆಯ್ತಲ್ಲ, ಮದ್ವೆ ಆಯ್ತು, ಮಕ್ಕಳಾಯ್ತು, ಮುಂದೇನು ನನ್ಗೆ ಒಂದು ಅಸ್ತಿತ್ವ ಇಲ್ವಾ, ನಾನೇನಾದ್ರೂ ಪ್ರೂವ್ ಮಾಡಿ ತೋರ್ಸ್ಬೇಕಲ್ಲ ಅನ್ನುವಾಗ ನನ್ನ ಗಂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು. ರಾಜಕೀಯವಾಗಿ ನಾನು ಕಾಲಿಡ್ಲಿಕ್ಕೆ ಒಂದು ಅವಕಾಶ ಬಂತು. ಆ ನಿಟ್ಟಿನಲ್ಲಿ ನಾನು ತೊಡಗಿಸ್ಕೊಂಡಾಗ ಮೊದಲ ಪ್ರಯತ್ನವೇ ಸೋಲು. ಅಲ್ಲಿ ಸೋಲನ್ನು ನಾನು ಯಾವತ್ತೂ ಸೋಲಾಗಿ ತಗೊಳ್ಳಿಲ್ಲ. ಅದರಿಂದ ಒಂದಷ್ಟು ಪಾಠಗಳನ್ನು ಕಲಿತೆ. ಆ ಪಾಠದಿಂದಾಗಿ ನಾನು ಮೊದಲಿಗೆ ನಂಗೆ ಆ ಗೆಲುವು ಸಿಕ್ಕಿದ್ರೆ ನನಗೆ ಆ ಅನುಭವ ಸಿಕ್ತಿರ್ಲಿಲ್ಲ. ಅಂದ್ರೆ ಗೆದ್ದ ಹೆತ್ತಿನ ಹಿಂದೆ ಎಲ್ಲರೂ ಜೈ 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 ಅಂದ್ರೆ ನನ್ನಲ್ಲಿ ಏನು ಕಮ್ಮಿ ಇದೆ, ನಾನು ಏನ್ ಮಾಡ್ಬೋದು, ನೆಕ್ಸ್ಟ್ ಯಾವ ಡಿಸಿಷನ್ ತಗೋಬಹುದು, ಮೆಂಟಲಿ ನಾನು ಎಷ್ಟು ಸ್ಟ್ರಾಂಗ್ ಆಗ್ಬೇಕು, ಅದೆಲ್ಲ ಒಂದು ಅವಕಾಶ ಆ ಸೋಲಿನಿಂದ ಸಿಕ್ತು. ಹಾಗಾಗಿ ನನಗೆ ಆ ಸೋಲು ಕಲಿಸಿದ ಪಾಠ ಇಲ್ಲಿವರೆಗೆ ನಾನು ಗೆದ್ದಾಗ್ಲೂ ಆ ಸಂಭ್ರಮಿಸ್ಲಿಲ್ಲ. ನಾನು ಅದೊಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ನಂಗೆ ಅಷ್ಟೇ ಬಿಟ್ಟರೆ, ಜವಾಬ್ದಾರಿ ಅಂದ್ರೆ ಬಿಟ್ರೆ ಮತ್ತೆ ಅದನ್ನ ಗೆಲುವನ್ನು ನಾನು ಯಾವತ್ತೂ ತಲೆಗೇರಿಸ್ಕೊಂಡಿಲ್ಲ. ಆ ಸೋಲೆ ನನಗೆ ಇಲ್ಲಿ ತನಕ ಬರ್ಲಿಕ್ಕೆ ಒಂದು ದಾರಿ ಆಯ್ತು. ಇವತ್ತಿನ ದಿನಗಳಲ್ಲಿ ನಾವು ಬಹಳಷ್ಟು ಮಹಿಳೆಯರನ್ನ ರಾಜಕೀಯದಲ್ಲಿ ನೋಡ್ತೀವಿ. ಆದ್ರೆ ನಾವು ಒಬ್ಬ ಕಾಮನ್ ಲೇಡಿಯಾಗಿ ನಿಂತು ನೋಡ್ಬೇಕಾದ್ರೆ ಭಯ ಅನ್ಸುತ್ತೆ. ನಾನು ಹೋದ್ರೆ ಅಲ್ಲಿ ಬದುಕೋಕ್ಕಾಗತ್ತಾ? ಎಲ್ಲ ಗಂಡಸರೇ ಇರೋದು, ಇವ್ರ ಮಧ್ಯದಲ್ಲಿ ಅವರ ಆಕಾಂಕ್ಷೆಗಳು ಏನಿರುತ್ತೋ. ಬಿಕಾಸ್ ನಾವಿನ್ನು ಅದಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಈ ಸಿನಿಮಾ ಕ್ಷೇತ್ರ, ಈ ರಾಜಕೀಯ ಕ್ಷೇತ್ರ, ಹೆಣ್ಮಕ್ಳು ಒಂದ್ ಸ್ವಲ್ಪ ದೂರದಲ್ಲೇ ಹೆದರಿ ನೋಡುವಂತಹ ಕ್ಷೇತ್ರಗಳು. ನಾನು ಹೋದ್ರೆ ನಾನಾಗಿ ಬದುಕಕ್ಕಾಗತ್ತಾ ಅಥವಾ ಎಲ್ಲಾದ್ರೂ ಕಾಂಪ್ರಮೈಸ್ ಮಾಡ್ಬೇಕಾಗತ್ತಾ? ಇಂಥ ಪ್ರಶ್ನೆಗಳೆಲ್ಲ ಹೇಳುತ್ತೆ. ಸೊ ಅದು ಹೇಗೆ, ಅದು ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ನಾವು ಅಂದ್ರೆ ಮೇಡಮ್ ಹೇಳಿದಾಗೆ ನಮ್ಗೊಂದು ದೇವ್ರ ಒಂದು ಅವಕಾಶ ಕೊಟ್ಟಿದ್ದ. ಗಂಡಸಿನ ಹಾಗೆ ಶಕ್ತಿ ಇಲ್ಲ ಅಂದ್ರು ಮಾನಸಿಕವಾಗಿ ನಾವು ತುಂಬಾ ಧೈರ್ಯವಂತವರು, ತುಂಬಾ ಸ್ಟ್ರಾಂಗ್ ಇದ್ದೀವಿ. ನಾವು ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ನಾವು ಅವಲೋಕನ ಮಾಡ್ಕೊಳ್ಬೇಕು. ಫಸ್ಟ್ ಆಗಿ ನಮ್ಗೆ ನಾವು ಅವಲೋಕನ ಮಾಡಿಕೊಂಡಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನಮ್ಗೆ ಗೊತ್ತಾಗ್ತದೆ. ಆ ನಂತರ ನಾವು ಈ ರಾಜಕೀಯವಾಗಿ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇದೆ ಕಾಂಪಿಟೇಷನ್ನು, ಒಬ್ಬರನ್ನೊಬ್ಬರು ತುಳಿಯೋರು ಎಲ್ಲ ಕ್ಷೇತ್ರದಲ್ಲೂ ಇದೆ. ಅದು ರಾಜಕೀಯ ನಾನು ಹೊಸದಲ್ಲ.
ಹಾಗಾಗಿ ರಾಜಕೀಯಕ್ಕೂ ಎಲ್ಲರೂ ಬರ್ಬೋದು, ಒಂದು ಮೈಂಡ್ ಸೆಟ್ ಇರ್ಬೇಕು ನಮ್ಗೆ, ಯಾವ ರೀತಿ ನಾವು ಮುಂದೆ ಹೋಗ್ಬೇಕು, ನಮ್ಗೆ ನಾವು ಒಂದು ಬೌಂಡ್ರಿ ಹಾಕೋಬೇಕು. ಯಾರು ಹೇಳಿದ್ದೆಲ್ಲ ಕೇಳಿ ಅದಕ್ಕೆಲ್ಲ ಕಮೆಂಟ್ ಮಾಡ್ತಾ ಹೋದ್ರೆ ನಮ್ಮ ಎನರ್ಜಿ ಎಲ್ಲ ಅಲ್ಲೇ ವೇಸ್ಟ್ ಆಗ್ತದೆ. ಏನೋ ಒಂದು ಗೋಲ್ ಇಟ್ಕೊಂಡು ಹೀಗೆ ಹೋಗ್ಬೇಕಂತ ಒಂದು ಗುರಿ ಇಟ್ಕೊಂಡು ಮುಂದೆ ನಡೆದಾಗ ಖಂಡಿತ ಯಶಸ್ಸು ಸಿಗ್ತದೆ. ಆದ್ರೆ ನಾನು ಜ್ಯೋತಿಲಕ್ಷ್ಮಿ ಅವ್ರ ನನ್ನ ಪ್ರಶ್ನೆ, ಅವ್ರ ಯಶಸ್ಸು ಸಿಗುತ್ತೆ ಅಂತ ಹೇಳಿದ್ರು, ಈ ರಾಜಕೀಯದಲ್ಲಿ ಮೀಸಲಾತಿ, ಈಗ ಎಷ್ಟು ಜನ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಎಷ್ಟು ಜನ ನಮ್ಮ ಹೆಣ್ಮಕ್ಳು ಪ್ರಧಾನಮಂತ್ರಿ ಆಗಿದ್ದಾರೆ. ನಾವು ಭಯಂಕರ ಹೋರಾಟದ ಎಷ್ಟಿದೆ ಮೇಡಮ್, 33% ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ. ನಾನು ಕೃಷಿಕಳು, ನನಗೆ ರಾಜಕೀಯದ ಬಗ್ಗೆ ಅತಿ ಹೆಚ್ಚು ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಎಣಕಿ ನೋಡೋದ್ರಿಂದ ನನಗನ್ಸಿದ ಮಟ್ಟಿಗೆ ರಾಜಕೀಯದಲ್ಲಿ ನಾವು ಹೆಣ್ಣು ಮಕ್ಕಳು ಅಭಿವೃದ್ಧಿ ಕುರಿತಾಗಿ ನಾವು ಎಷ್ಟರ ಮಟ್ಟಿಗೆ ಚಿಂತನೆ ಮಾಡ್ತೀವಿ, ಅಥವಾ ನಮಗೆ ಸಮಯ ಅವಕಾಶ. ಈಗ ಮೇಡಮ್ ಹೇಳ್ದಂಗೆ ಅವ್ರು ಎಷ್ಟೇ ಮುಂದುವರಿಲಿ, ನಾಳೆ ಈವನ್ ಅವ್ರು MP ನೋ MLA ನೋ ಆದ್ರೂ ಕೂಡ ಇವತ್ ಚಟ್ನಿ ಉಪ್ಪಿಯಾಗಿ ಜಾಸ್ತಿ ಹಾಕದೆ ಅನ್ನೋ ಕ್ವಶನ್ ಮಿಸ್ ಆಗೋದಿಲ್ಲ. ಅಮ್ಮ ನನ್ ಬನಿಯಾನೋ ಎಲ್ಲ ಇನ್ನೊಂದು ಏನೋ ಎಲ್ಲಿಟ್ಟೆ ಅಂತ ಹೇಳಿ ಮಕ್ಳು ಕ್ವಶನ್ ನಾವು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಇದೊಂದ್ ಜವಾಬ್ದಾರಿ, ಐ ಥಿಂಕ್ ಸೊ. ಅದೊಂದು ಇಟ್ಕೊಂಡೆ ಅಲ್ಲ, ದಟ್ ಈಸ್ ದ ಟ್ರೂತ್. ಅವ್ರು ಏನೇ ಆದ್ರೂ ಮನೆಯ ರೆಸ್ಪಾನ್ಸಿಬಿಲಿಟಿ ಮಾಡ್ಲೇಬೇಕು. ಆ ಜವಾಬ್ದಾರಿಯನ್ನು ತಕೊಂಡೇ ಮುಂದೆ ಹೋಗ್ಬೇಕು. ಅದನ್ನ ಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಸ್ ಎ ಮಹಿಳೆಯಾಗಿ ನಾವು ಇಲ್ಲಿ ಪರಿಪೂರ್ಣ ಆದ್ರೆ ಹೊರಗೆ ಪರಿಪೂರ್ಣ ಆಗ್ತದೆ. ಒಳ್ಳೆ ಮಾತು, ಮುತ್ತಿನಂತ ಮಾತು. ಬಟ್ ಅವರು ತುಂಬಾ ಪರಿಪೂರ್ಣ ಮಹಿಳೆ, ನನಗೆ ಪರಿಪೂರ್ಣ ಸಾಗುವುದೇ ಕಿರಿಕಿರಿಯ ಸಂಗತಿ. ನನಗೆ ಹಂತ ಹಂತವಾಗಿ ನಾನು ಕಲ್ತ್ಕೊಂಡು ಬಂದಿದ್ದೆ. ಏಕಾಏಕಿ ನಾನು ರಾಜಕೀಯದಲ್ಲಿ ಎತ್ತರಕ್ಕೆ ಇರ್ಲಿಲ್ಲ. ಈಗ ನಾನು ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ. ಅಲ್ಲಿ ರಾಜಕೀಯದ ಗಂಧ ಗಾಳಿ ಇಲ್ಲ. ನನ್ನ ಫ್ಯಾಮಿಲಿಯಲ್ಲೂ ರಾಜಕೀಯ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ನನಗೆ ಯಾಕೆ ಆಸಕ್ತಿ ಬಂತಂತ ಹೇಳಿದ್ರೆ, ಏನೋ ಒಂದು ಸಮಾಜಕ್ಕೋಸ್ಕರ ಏನಾದ್ರೂ ಮಾಡಿ ಹೋಗ್ಬೇಕು. ಒಂದು ಹುಟ್ಟಿದ ನಂತರ ಒಂದು ಹೀಗೆ ಹೋಗ್ಬಾರ್ದು. ನಾನೊಂದು 10 ವರ್ಷ ಹೋದ ನಂತರ ನನ್ನನ್ನು ನಾನು ಅವಲೋಕನ ಮಾಡಿಕೊಂಡಾಗ ನಾನು ಏನ್ ಮಾಡಿದೆ, ನನ್ಗೋಸ್ಕರ ಮಾಡ್ಕೊಂಡೆ, ಗಂಡ ಮನೆ ಮಕ್ಕಳು ಅದನ್ನೆಲ್ಲ ಬಿಟ್ಟು ಅದನ್ನು ಹೊರತುಪಡಿಸಿ ಏನ್ ಮಾಡಿದೆ ಅಂದ್ರೆ ನನಗೆ ನಾನು ಕ್ವಶನ್ ಮಾಡ್ಕೊಳ್ಳುವಾಗ ಒಂದಷ್ಟು ಕೆಲಸ ಮಾಡಿದೆ, ಸಮಾಜಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಿದೆ ಅನ್ನುವ ತೃಪ್ತಿ ಇರುತ್ತಲ್ಲ, ಆತ್ಮತೃಪ್ತಿ, ಅದು ಮುಖ್ಯ. ಹಾಗಾಗಿ ಈಗ ಕೃಷಿ ಮಹಿಳೆ ಜ್ಯೋತಿಲಕ್ಷ್ಮಿ ಅವರು ಗದ್ದೆಗೂ ಸೈ, ಮಾತಾಡೋದಕ್ಕೂ ಸೈ. ಸೊ ಅಲ್ಲ, ನಾನು ಕೇಳೋದು, ಈಗ ನಮ್ಗೆ ರಾಜಕೀಯದಲ್ಲಿ ಮೀಸಲಾತಿ ಅದೆಲ್ಲ ಬಿಟ್ಬಿಡಿ, ನಮ್ಗೆ ಅಂತ ಅವಕಾಶಗಳು ಸಿಗುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಹಿಳಾ ಮುಖ್ಯಮಂತ್ರಿ ಆಗ್ಲಿಲ್ಲ, ಪ್ರಧಾನಮಂತ್ರಿ ಒಂದ್ಸಲ ಆಗಿದ್ದು ಅಷ್ಟೇ. ಉಳಿದ ಹುದ್ದೆಗಳು ನೋಡಿ, ಬಹುಶಃ ಇಂದಿರಾ ಗಾಂಧಿ ಅವರು ಎಲ್ಲ ಆಪೋಷಣ ತಗೊಂಡ್ಬಿಟ್ರು ಅಂತ. ಮಹಿಳೆಯರಿಗೆ ಒಂದು ಇದೆ ಕಡಿಮೆ ಇದೆ, ಅಂದ್ರೆ ಕೊರತೆ ಇದೆ. ಏನಂದ್ರೆ ಈಗ ನಾನು ಒಂದು 20 ವರ್ಷದ ಜರ್ನಿಯಲ್ಲಿ ನೋಡ್ತಾ ಇರೋದು, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಒತ್ತಾಯಕ್ಕೆ ಬಂದು ಎಲೆಕ್ಷನ್ ನಿಲ್ತಾರೆ. ಒಂದು 5 ವರ್ಷದ ಕಳೆಯೋದಂದ್ರೆ ಭಾರಿ ಕಷ್ಟದಲ್ಲಿ. ಅವರದ್ದು ಸ್ವಂತ ಬುದ್ಧಿ ಇಟ್ಕೊಂಡು ಕೆಲಸನೇ ಮಾಡೋದಿಲ್ಲ. ಯಾರೋ ಹೇಳೋದು, ಅವ್ರ ಹಿಂದೆ ಒಂದಷ್ಟು ಜನ ನಿಲ್ಲೋದು, ನೀವು ಇದು ಮಾಡಿ ಅದು ಮಾಡಿ ಅಂದ್ರೆ ಕೈಗೊಂಬೆ. ಅವ್ರ ಸ್ವಂತ ಇಚ್ಛೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಅದರ ಸ್ವಂತ ಇಚ್ಛೆ ಇಟ್ಕೊಂಡು ಮಹಿಳೆಯನ್ನ ಗೆಲ್ಲಿಸೋದು ಕಷ್ಟ. ಪುರುಷರು ಅದಕ್ಕೆ ಸ್ವಲ್ಪ ಹಿಂದೆ ಬೀಳ್ತಾರೆ ಅದು ಎಲ್ಲ ಟೈಮಲ್ಲೂ ಪುರುಷರು ಮೇಲ್ಗೆ ಆಗೋದಿಲ್ಲ. ನಮಗೂ ನಮ್ದೇ ಆದಂತ ಒಂದು ಸ್ವಂತಿಕೆ ಇಟ್ಕೊಂಡು ಮುಂದೆ ಬಂದಾಗ ದೇವರು ಅದಕ್ಕೆ ಸಾಥ್ ಕೊಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ. ನೋಡಿ, ಈಗ ನಾವು ಜ್ಯೋತಿ ಉದಯ್ ಕುಮಾರ್ ಅವರಲ್ಲಿ ಫ್ಯೂಚರ್ ಮುಖ್ಯಮಂತ್ರಿಯನ್ನ ನೋಡ್ತಾ ಇದ್ದೇವೆ. ಅವರಲ್ಲಿ ಅಷ್ಟು ಇಲ್ಲ ಖಂಡಿತ ಈಗ ನಿಮ್ಮಲ್ಲಿ ಇದೆ, ನಿಮ್ಮಲ್ಲಿ ಆ ಉದ್ದೇಶ ಇದೆ, ಸ್ವಂತಿಕೆಯನ್ನ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆ. ಬಹುಶಃ ಇದರಲ್ಲಿ ಅಂದ್ರೆ ನಾನು ಯಾರನ್ನು ದೂರೋದು ಅಂತ ಅಲ್ಲ, ಗಂಡಸು ಸಮಾಜಕ್ಕೆ ಇರುವ ಸ್ವಾತಂತ್ರ್ಯ ಇವತ್ತಿನ ಕಾಲಕ್ಕೂ ಅವರಿಗಿರುವಷ್ಟು ಸ್ವಾತಂತ್ರ್ಯ ಅಥವಾ ಅವರಿಗಿರುವಷ್ಟು ಸ್ವೇಚ್ಛೆ ಅನ್ನುವ ಪದ ತಪ್ಪಾದ್ರೂ ಕೂಡ ಅವರಿಗಿರುವಷ್ಟು ಸ್ವೇಚ್ಛೆ, ನಮ್ಗೆ ಜವಾಬ್ದಾರಿಯೊಂದಿಗಿನ ಸ್ವಾತಂತ್ರ್ಯ. ಈಗ ಯಾವುದೋ ಒಂದು ಊರಲ್ಲಿ ಅವರು ಇದಕ್ಕೆ ಹೋಗ್ತಾರೆ, ಪ್ರಚಾರಕ್ಕೋ ಮತ್ತೊಂದಕ್ಕೋ ಹೋಗ್ತಾರೆ. ಅವರು ಎಲ್ಲಿ ಜಾಗ ಸಿಗ್ಲಿಲ್ಲ ಅಂದ್ರೆ ಒಂದು IBಯಲ್ಲೋ ಮತ್ತೊಂದ್ರಲ್ಲೋ ಒಂದಷ್ಟು ಜನರ ಜೊತೆ ಮಲಗಿ ಬರ್ಬಹುದು. ಅವ್ರ ಹಿಂಬಾಗಲಕ್ಕಿರ್ತಾರೆ. ಬಟ್ ನಮ್ಗೆ ಹಂಗಿರೋದಿಲ್ಲ. ನಾವ್ ಎಲ್ಲ ಹೋದ್ರು ಕೂಡ ನಮ್ದೇ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ನಮ್ದೇ ಅಥವಾ ನಮ್ಮವ್ರನ್ನೇ ಯಾರನ್ನೋ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಥವಾ ಈ ಎಲ್ಲ ಮತ್ತೆ ಅಭಿವೃದ್ಧಿ ಪಥದ ಬಗ್ಗೆ ಸದಾ ಚಿಂತನೆ ನಡೆಸುವಷ್ಟು ಗಂಡಸರಿಗಿರುವಷ್ಟು ಸಮಯ ನಮ್ಗಿರೋದಿಲ್ಲ. ಯಾಕೆಂದ್ರೆ ಅವ್ರ ಬೆನ್ನ ಹಿಂದೆ ಮನೆಯಲ್ಲಿ ಬೇರೆ ಜವಾಬ್ದಾರಿ ತಗೊಂಡ್ ಮಾಡೋರು ಇರ್ತಾರೆ. ಇಲ್ಲಿ ನಾವು ಅದನ್ನೇ ಮಾಡಬೇಕು. ಏನಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಅವರಷ್ಟು ನಮ್ಗೆ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇಲ್ಲ. ನಾವು ಆ ಸಿಕ್ಕಿದ ಸಮಯದಲ್ಲಿ ನಾವೇನು
ವಿಶಿಷ್ಟವಾಗಿ ಮಾಡ್ಬೋದು, ಖಂಡಿತ ಮಾಡ್ಬೋದು. ನಾನು ಅದಕ್ಕೆ ಒಂದಷ್ಟು ನಾನು ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದಾಗ ನನಗೆ ಮೂಲಭೂತ ಸೌಕರ್ಯದ ಬಗ್ಗೆ ಒಂದಷ್ಟು ತಿಳುವಳಿಕೆ ಇತ್ತು. ನನ್ನ ಊರಿಗೆ ಏನ್ ಆಗ್ಬೇಕಂತ. ಅಂದ್ರೆ ಎಷ್ಟೋ ವರ್ಷದಿಂದ ಆಗದಿದ್ದ ಕೆಲಸನ ನಾನು ಕೈ ಹಾಕಿ ಮಾಡಿದ್ದೇನೆ. ಯಾಕಂದ್ರೆ ಒಂದು ಊರಲ್ಲಿ ಸ್ಮಶಾನ ಇರ್ಲಿಲ್ಲ. ಆಗ ಆ ಸ್ಮಶಾನಕ್ಕೆ ಮೊದಲ ಅನುದಾನವನ್ನು ಇಟ್ಟು ನಾನೇ ಮಾಡಿ ತೋರಿಸಿದ್ದೇನೆ. ಒಂದಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಸರಿಗೆ ಇರ್ತದೆ, ಅಲ್ಲಿ ಒಂದು ಯಾವುದೇ ಸೌಕರ್ಯ ಇರೋದು, ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ಸಹ ಇರುವುದಿಲ್ಲ. ಅಲ್ಲಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸಹ ಒಂದಷ್ಟು ಅನುದಾನ ಇತ್ತು. ಆಮೇಲೆ ಈಗ ಈ ಸರ್ಕಾರಿ ಶಾಲೆಗಳು ನನ್ನ ಅವಧಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಮಾಡಿ ತೋರಿಸಿದ್ದೇನೆ. ವೆರಿ ನೈಸ್. ಆಕ್ಚುಲಿ ಆ ಸ್ವಂತಿಕೆ ಮತ್ತೆ ಮಾಡಬೇಕು ಅನ್ನೋ ಝೀಲ್ ಅದಿದ್ರೆ ಮಾಡಬಹುದು ಅನ್ನೋದಕ್ಕೆ ಇವ್ರ ಎಕ್ಸಾಂಪಲ್. ಆದ್ರೆ ಜ್ಯೋತಿಲಕ್ಷ್ಮಿ ಅವರು ಹೇಳಿದ ಹಾಗೇನೆ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದ ಒಂದಷ್ಟು ಕಟ್ಟುಪಾಡುಗಳಂತೂ ಖಂಡಿತ ಇರುತ್ತೆ. ಅದು ನಾವು 3 ಜನನು, ಈವನ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಅಂತಂದ್ರೆ ಹುಡುಗರು ಹೋದಷ್ಟು ಸ್ಪೀಡಲ್ಲಿ, ಅವರು ಹೋದ ರೀತಿಯಲ್ಲಿ ಅವ್ರಿಗೆ ಎಲ್ಲಿ ಸಹ ಹೋಗ್ಬೋದು, ಏನು ಸಹ ಮಾಡ್ಬೋದು. ನಮಗೆ ನಮ್ಮದೇ ಆದಂತಹ ಒಂದು ಕೆಲವು ಚೌಕಟ್ಟು ಇರುತ್ತೆ. ಅದು ಮೀರಿ ಹೋಗೋದು ನಮ್ಗೆ ಆಗೋದಿಲ್ಲ. ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ. ಅದು ಹೋದಾಗ ಏನಾಗುತ್ತಂದರೆ ನಾವು ಅಲ್ಲೆಲ್ಲಿಂದ ಔಟ್ ಆಗಿಬಿಡ್ತೀವಿ. ಆ ಕಾರಣಕ್ಕೆ ಇಲ್ಲ, ಅದೇ ಜವಾಬ್ದಾರಿಯುತವಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದು ಅಂತಾರಲ್ಲ, ಅದೇನೇ ಇರೋದು ಇದು. ಹೇಳಿ ಮ್ಯಾಮ್. ಅಲ್ಲ, ಅದಂದ್ರೆ ನಾನು ಯಾಕೆ ಹೇಳಿದ್ದು ಅಂತಂದ್ರೆ, ಈಗ ಮೇಡಮ್ ಅವರು ಅದು ಹೇಳಿದ್ದು ನಿಜವೇ. ಅಭಿವೃದ್ಧಿ ಪಥದಲ್ಲಿ ನಾವು ಕೂಡ ಅಭಿವೃದ್ಧಿ ಪಥದಲ್ಲಿ ಆಲೋಚನೆ ಮಾಡಿ ಅಭಿವೃದ್ಧಿ ಮಾಡೋದು ಬೇರೆ, ಸದಾಕಾಲ ಒಂದರ ಕುರಿತಾಗಿ ಚಿಂತನೆಯನ್ನ ಮಾಡೋದು ಬೇರೆ. ನಮ್ಗೆ ಸದಾಕಾಲ ಅದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು, ಸ್ಪೆಷಲಿ ಸಂಸಾರಿಗಳು. ಓಕೆ, ನನ್ಗೆ ಬೇರೆ ಯಾವುದು ನನ್ನ ಹಿಂದೆ ಜವಾಬ್ದಾರಿ ಇಲ್ಲ ಅಂದಾಗ, ಅಥವಾ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಏನೋ ಯಾವಾಗ್ಲೂ. ಬಟ್ ಇದೊಂದು ಏನಾಗುತ್ತೆ, ಇದೊಂದು ಬ್ಯಾಗ್ ನಮ್ಗೆ ಹಿಂದೆ ಇದ್ದೇ ಇರುತ್ತೆ, ಅದೊಂದು ವೆಯ್ಟ್. ಪಾಪ ಅವ್ರಿಗೆ ಅನುಭವಿಸಿದ್ದಾರೆ ಅವರು, ನಾನು ಇಲ್ಲ ಅಂತ ಹೇಳೋದು. ಬಟ್ ಆ ಅನುಭವಿಸುವಿಕೆ ಮತ್ತೆ ಮ್ಯಾನೇಜ್ ಮಾಡಿದ್ದು ನೋಡಿ. ಈಗ ನಾವು ಎಷ್ಟೇ ಮುಂದುವರಿದ ಸಮಾಜ ಅಂದುಕೊಂಡ್ರು ಕೂಡ ಹೆಚ್ಚಿನ ಸಮಾಜದ ಜನರು ಇನ್ನೂ ಕೂಡ ಹಳೆಯ ವಿಚಾರಗಳಲ್ಲೇ ಇರ್ತಾರೆ. ಈಗ ನೋಡಿ, ಒಬ್ಬ ಸಮಾಜ ಸೇವಕನೋ ಅಥವಾ ರಾಜಕೀಯ ವ್ಯಕ್ತಿಯೋ ಅವನು ಮಧ್ಯರಾತ್ರಿ 1 ಗಂಟೆಗೋ 2 ಗಂಟೆಗೋ ಕಾರಿಂದ ಅವನ್ ಪ್ರಚಾರ ಮುಗಿಸಿ ಇಳಿದು ಬಂದು ಪಕ್ಕದ ಮನೆಯವ್ರು ನೋಡಿದ್ರೆ ಪಾಪ ಅವನೆಲ್ಲ ಕಷ್ಟ ಇದೆ ಅಂತ. ಅದೇ ಒಂದು ಹೆಂಗಸು ನಾವು ರಾಜಕೀಯವಾಗಿ ಮೇಡಮ್ ಗೊತ್ತಿಲ್ಲ, ಇಲ್ಲ ಸ್ಟಾರ್ಟಿಂಗ್ ಹೊರಗೆ ಬರುವಾಗ, ಮಹಿಳೆ ಹೊರಗೆ ಬರುವಾಗ ಸ್ಟಾರ್ಟಿಂಗ್ ಬರುವುದೇ ಕ್ಯಾರೆಕ್ಟರ್. ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಬರ್ತೀವಿ. ಹೌದು. ಅದನ್ನೆಲ್ಲ ಅಂದ್ರೆ ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಯಾರೋ ಏನೋ ಹೇಳ್ತಾರೆ ಹಾಗೆ ಹೀಗೆ ಆಲೋಚನೆ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸಮಾಜವಾಗಿ ಅದೆಲ್ಲೋ ಒಂಚೂರು ನಮ್ಮನ್ನು ಕುಗ್ಗಿಸುತ್ತೆ, ಅಥವಾ ಅದಕ್ಕೆ ತುಂಬಾ ಧೀಶಕ್ತಿ ಬೇಕು. ನಮ್ಗೆ ಗೊತ್ತಿತ್ತಲ್ಲ ಅಷ್ಟೇ ಸಾಕು. ಅದ್ರ ಜೊತೆಗೆ ನಮ್ಮ ಸಂಗಾತಿ ಗೊತ್ತಿರ್ಬೇಕು. ಅಂದ್ರೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳುವ ರೀತಿ ತುಂಬಾ ಮುಖ್ಯ ಆಗ್ತದೆ. ಮತ್ತೆ ಇನ್ನೊಂದು, ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಬೇರೆಯವ್ರ ಮಾತಿಗೆ ನಾವು ಕೇರ್ ಮಾಡ್ಬೇಕಾಗಿಲ್ಲ ಅಂತ ಹೇಳ್ಕೊಂಡು. ಈಗ ಇನ್ನೊಂದು, ಈಗಷ್ಟೇ ನಾವು ಈ ರಾಜಕೀಯ ಮೀಸಲಾತಿ ಬಗ್ಗೆ ಮಾತಾಡಿದ್ವಿ. ಸಂಬಳದ ವಿಷಯ ಬಂದ್ರೆ, ಕೆಲಸದ ವಿಷಯ ಬಂದಾಗ, ಈಗ ನಾವು ವೈಟ್ ಕಾಲರ್ ಜಾಬ್ಗಳು, ಈಗ ಎಲ್ಲರೂ ನಿಮ್ ತರ ಕೃಷಿ ಮಾಡೋರೆಲ್ಲ ಬಹಳ ಕಡಿಮೆ, ಎಲ್ಲ ವೈಟ್ ಕಾಲರ್ ಜಾಬ್ ಅಲ್ಲೇ ಇರೋರು. ನಮ್ಗೆ ಯಾರು ಸಂಬಳ ಕೊಡಲ್ಲ. ಆದ್ರೆ ನೀವು ನಿಮ್ಗೆ ಬಾಸ್, ನಿಮ್ಮನ್ನ ಕೇಳೋರಿಲ್ಲ. ಬೇಕಂದಾಗ ರಜೆ, ಜಾಬ್ ಬಿಟ್ಟು ಎಲ್ಲ ಕೃಷಿಗೆ ಹೇಳೋದು. ಬೇಕಂದಾಗ ರಜೆ, ಬೇಕಂದಾಗ ಬೋನಸ್, ಎಲ್ಲ ನಿಮ್ಗೆ. ಎಲ್ಲಿ ರಜೆ? ಈಗ ನೋಡಿ, ಮನೆಯಲ್ಲಿ ಬರೀ ಗಂಡ ಹೆಂಡತಿ ಮಕ್ಳಿದ್ರೆ ಝೊಮ್ಯಾಟೊ ಸ್ವಿಗ್ಗಿ ಅಂತ ಆರ್ಡರ್ ಮಾಡ್ಬೋದು. ಮನೆ ಪಕ್ಕದ ತಲೆ ಹಾಕಿದ್ರೆ ಹಸು ಕರುಗಳಿರುತ್ತೆ, ಹಿಂದ್ಗಡೆ ಕೋಳಿ ಇರುತ್ತೆ, ಮುಂದೆ ನಾಯಿ ಬೇಕಿರುತ್ತೆ. ಇದಕ್ಕೆ ನೀವ್ ಯಾವ ಝೊಮ್ಯಾಟೊ ಸ್ವಿಗ್ಗಿ ಇಂದ ಆರ್ಡರ್ ಮಾಡ್ತೀರಾ? ನೀವು ಮಾಡ್ಲೇಬೇಕು ಇದ್ರಲ್ಲಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಕೃಷಿ ರಜೆ ಇಲ್ಲದ ಕೆಲಸ, ಮತ್ತೆ ಪ್ರತಿದಿನದ ಚಾಲೆಂಜ್. ಎವ್ರಿ ಡೇ ನೀವು ಬೇರೆ ಬೇರೆ ಚಾಲೆಂಜ್ ಅನ್ನ ಫೇಸ್ ಮಾಡ್ಲೇಬೇಕಾಗ್ತದೆ. ಆದ್ರೆ ಅಟ್ಲೀಸ್ಟ್ ಪ್ರಕೃತಿಯೊಟ್ಟಿಗೆ ಖುಷಿಯಲ್ಲಿ ನೆಮ್ಮದಿಯಲ್ಲಿ ಇರ್ತೀರಿ. ನಿಮ್ಮ ನಗು ಹೇಳುತ್ತೆ ನೀವೆಷ್ಟು ಆರೋಗ್ಯದಿಂದ ಇದ್ದೀರಿ ಅಂತ. ಅದರಿಂದಲೂ ಒಂದಷ್ಟು ಜನ ಖುಷಿ ಕಂಡ್ಕೊಂಡಿದ್ದಾರೆ ನೋಡಿ. ಅದೇ ಹೇಳಿದ್ದು, ಈಗ ಖುಷಿ ಮತ್ತೆ ಸುಖ ಅನ್ನುವುದು ಅವರವರ ಮನಸ್ಥಿತಿಗೆ ಸಂಬಂಧಪಟ್ಟ. ನೀವು ಕೂಡ ಅದೇ ಖುಷಿ ಸುಖನ ಆರಿಸ್ಕೊಂಡೇ ಕೃಷಿಗೆ ಬಂದದ್ದು. ಹೌದು. ಅಂದ್ರೆ ಮೇಡಮ್ ಹೇಳ್ದಂಗೆ ನನ್ಗೊಂದು ಸ್ವಲ್ಪ ಬೇರೆ ಬೇರೆ ಚಾಲೆಂಜಸ್ ನ ಫೇಸ್ ಮಾಡೋದು ತುಂಬಾ ಇಷ್ಟ. ಮತ್ತೆ ಮೊದಲಿನ ಮಣ್ಣಂದ್ರೆ ತುಂಬಾ ಪ್ರೀತಿ ನನ್ಗೆ, ಅದ್ರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದು ತುಂಬಾ, ನನ್ನ ಅಪ್ಪ ಯಾವಾಗ್ಲೂ ಹೇಳ್ತಿದ್ ಮಾತು, ದುಡ್ಡಿಗೆ ಒಗ್ಗರಣೆ ಹಾಕಕ್ ಆಗಲ್ಲ ಮಗಳ ಅಂತ. ಎಷ್ಟೇ ದುಡ್ಡಿದ್ರು ಅನ್ನ ತಿನ್ಲೇಬೇಕು ಅಂತ ಹೇಳಿ. ಒನ್ ಆಫ್ ದ ಸುಪ್ರೀಂ ಜಾಬ್. ನೀವು ಇದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಅವನ ಅನ್ನನೇ ತಿನ್ಬೇಕು. ನಾವೇ ಬೆಳೆದಿದ್ದು. ನನ್ಗೆ ಖುಷಿ ಅಂತಂದ್ರೆ ನಿಮ್ಮಿಬ್ಬರ ಬಗ್ಗೆ, ನೀವು ಕೃಷಿ ಕ್ಷೇತ್ರದಲ್ಲಿದ್ದೀರಿ,
ಇವರು ರಾಜಕೀಯದಲ್ಲಿದ್ದೀರಿ, ಯಾರು ಫೋರ್ಸ್ ಮಾಡಿ ಅಥವಾ ಅನಿವಾರ್ಯತೆಯಿಂದ ನೀವಿರೋದಲ್ಲ, ನೀವಿಬ್ಬರು ನಿಮಗೋಸ್ಕರ ಆಯ್ಕೆ ಮಾಡಿಕೊಂಡಿದ್ದು. ಹಾಗಾಗಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಿ ಮತ್ತು ಅದರಲ್ಲಿ ನಿಮಗೊಂದು ಪ್ಯಾಷನ್ ಇದೆ. ಸೊ ಅದು ತುಂಬ ಇಂಪಾರ್ಟೆಂಟ್. ನಮ್ಮಲ್ಲಿ ಎಷ್ಟೋ ಜನ ಇರ್ತಾರೆ, ಬಟ್ ಎಲ್ಲೂ ಅವ್ರಿಗೆ ಖುಷಿ ಇರೋದಿಲ್ಲ. ಹೌದು, ಯಾರದ್ದೋ ಒತ್ತಾಯಕ್ಕೆ ಬಂದು ಇರ್ತಾರೆ. ಅಲ್ಲ ಅದು ಏನಾಗ್ತಿದೆ, ಒಂದು ಏನು ಅಂದ್ರೆ ನೋಡಿ, ಈ ಖುಷಿಯನ್ನ ನಾರಿಸ್ಕೊಳ್ಳೋದು. ಈಗ ನಾನು ಕೆಲವು ಶಾಲೆಗಳಲ್ಲಿ ಹೋಗಿ ಕೆಲವು ಟೀಚರ್ಸ್ನ ಮಾತಾಡಿಸ್ತೇನೆ. ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಇರ್ತಾರೆ. ಆ ಮಗುನ ನೀವು ಇಂಟ್ರೊಡ್ಯೂಸ್ ಮಾಡಿಸಿ ಬೇರೆ ಕ್ಲಾಸ್. ನೋಡಿ, ಈ ಮನೆಯ ಮಗು ಇವ್ರ ಮನೆಯಲ್ಲಿ ಭತ್ತ ಬೆಳಿತಾರೆ, ಕಬ್ಬು ಬೆಳಿತಾರೆ, ಮತ್ತೊಂದೇನೋ ಬೆಳಿತಾರೆ. ಇವ್ರು ಬೆಳೆದಿದ್ರಿಂದ ನಮಗೆಲ್ಲರಿಗೂ ಇವತ್ತು ಆಹಾರವೋ ಮತ್ತೊಂದು ಧಾನ್ಯವೋ ಸಿಗ್ತಾ ಇದೆ. ಒಂದು ಚಪ್ಪಾಳೆ ಕೊಡಿ ಆ ಮಗುವಿಗೆ. ಜೂನ್ ಜುಲೈ ಬಂದ್ರೆ ಬಿತ್ತನೆ ಸಮಯ ಎಲ್ರಿಗೂ ಗೊತ್ತು. ಆ ರೈತ ಕುಟುಂಬದ ಮಗು ಇದ್ರಿ ಟೀಚರ್ ಕೇಳ್ಬೋದು, ನಿಮ್ಮ ಏನ್ ಬೆಳೆ ಹಾಕಿದಿರಿ, ಏನ್ ಬೆಳೆ ಬಂತು ಅಂತ ಹೇಳಿ. ಆವಾಗ ಆ ಮಗು ಒಂದು ಪ್ರೌಡ್ ಫೀಲ್ ಆಗ್ತದೆ. ನೀವ್ ಯಾವುದೇ ರೈತ ಕುಟುಂಬದ ಹಿನ್ನೆಲೆ ಇವತ್ತಿನ ಮಗುನ್ ಕೇಳಿ, ನೀ ರೈತನಾಗ್ತೇವೆ, ಇಲ್ಲಪ್ಪ ನಾನಾಗಲ್ಲ ಅಂತ. ಈಗ ನಾನು ಇಷ್ಟು ಬಿಡೆ ಇಲ್ಲದೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನಾನು ಏನ್ ಮಾಡ್ತಿದ್ದೀನೋ ಅದ್ರಲ್ಲಿ ನನಗೆ ಖುಷಿ ಇದೆ. ನನಗೆ ಅದ್ರಲ್ಲಿ ಗೌರವ ಸಂಪಾದನೆ ಮಾಡ್ಕೊಳ್ಲಿಕ್ಕೂ ಗೊತ್ತು. ಕರೆಕ್ಟ್. ಈಗ ಒಬ್ಬ ಸೌತೆಕಾಯಿ ಅಲ್ಲ ಮೇಡಮ್, ಏನ್ ಗೊತ್ತಾ, ನೋಡಿ ಸೌತೆಕಾಯಿ ಬೆಳಿತಾನೆ ಒಬ್ಬ, ಅದನ್ನ ತಗೊಂಡೋಗಿ ಅಂಗಡಿ ಅವನೋ ದಲ್ಲಾಣಿನೋ ಅವನು ಎಷ್ಟು ಕೇಳ್ತಾನೆ ಅಷ್ಟಕ್ಕೆ ಅವನು ಕೊಟ್ಟು ಬರ್ತಾನೆ. ಇವನೇ ನಿಂತು ಅದನ್ನ ಮಾರಾಟ ಮಾಡೋದಿಲ್ಲ. ಇವನೇ ನಿಂತು ನಾನ್ ನಿಂತ್ಕೊಂಡು ಸೌತೆಕಾಯಿ ಮಾರೋದಾ ಅಥವಾ ನಾನ್ ನಿಂತು ಕಾಯಿ ಮಾರೋದಾ? ಅಲ್ಲ, AC ರೂಮಲ್ಲಿ ಚಪ್ಪಲಿ ಮಾರ್ತಾರೆ, ಅವನ್ ಪ್ರೌಡ್ ಫೀಲ್ ಮಾಡ್ತಾನೆ ಅಲ್ವಾ? ಈಗ ಶಾಲೆಗಳು ಏನ್ ಕಲಿಸ್ಬೇಕು, ನೈತಿಕತೆಯನ್ನ ಕಲಿಸ್ಬೇಕು. ಈವನ್ ತಂದೆ ತಾಯಿ ಕೂಡ ಏನಂತ ಕಲಿಸ್ತೀವಿ ನಾವು ಫಸ್ಟಿಗೆ ನಮ್ಮ ಮಕ್ಕಳಿಗೆ? ಸಿಗರೇಟ್ ಸೇದ್ಬೇಡ, ಕುಡಿಬೇಡ, ಮಾಡ್ಬೇಡ ಅಂತ. ಒಬ್ಬ ಮಣ್ಣು ಅಂಗಿ ಹಾಕೊಂಡ್ ಬಂದ ರೈತ ಬರ್ಲಿ, ಒಬ್ಬ ಬಾರ್ ಓನರ್ ಬರ್ಲಿ, ನೀವ್ ಯಾರಿಗೆ ಫಸ್ಟ್ ಚೇರ್ ಹಾಕ್ತೀರ? ಬಾರ್ ಓನರ್ಗೆ. ಇದು ಸಮಾಜ. ಕೇಳಿದ್ರಲ್ಲ, ಇದು ಕೃಷಿ ಮಹಿಳೆಯ ಹೃದಯದ ಮಾತು.